ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ಕೃತಿಕಾ. ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ವ್ಯಕ್ತಿಯೊಬ್ಬ ಅಪರೂಪಕ್ಕೆ ಸಿಕ್ಕಾಗ ಏನೋ ಒಂದು ಹೊಸ ವಿಷಯನೋ ಅಥವಾ ಮಾಹಿತಿನೋ ತಂದಿರ್ತಾನೆ. ನಿಮ್ಮ ಯೋಚನೆ ತುಂಬಾ ಕರೆಕ್ಟ್ ಆಗಿದೆ. ನಾನು ಕೂಡ ಒಂದೊಳ್ಳೆ ವಿಷಯದ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೇನೆ. ಸೊ ಹಾಗಿದ್ರೆ ಬನ್ನಿ ವಿಷಯ ಏನು ಅಂತ ತಿಳ್ಕೊಳ್ಳೋಣ. ವೀಕ್ಷಕರ, ಇವತ್ತಿನ ವಿಷಯ ಜಾತ್ರೆ. ಏನಪ್ಪ ಇವಳು ಬರೀ ಜಾತ್ರೆ ಅಂತಿದ್ದಾಳಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ಹೌದು, ಇವತ್ತಿನ ವಿಷಯ ಜಾತ್ರೆನೆ. ಆದ್ರೆ ನೀವ್ ಅಂದ್ಕೊಂಡಿರೋ ಹಾಗಿನ ಜಾತ್ರೆ ಅಲ್ಲ. ನೋಡಿ, ಜಾತ್ರೆ ಅಂದ್ರೆ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಗೆ ಅದು ಆಟದ ಸಾಮಾನು ಕೊಳ್ಳುವಂತಹ, ಯುವಕ ಯುವತಿಯರಿಗೆ ಜಾಯಿಂಟ್ ವೀಲ್, ಉಯ್ಯಾಲೆ ಎಂಬಿತ್ಯಾದಿ ಆಟಗಳಲ್ಲಿ ಆಡುವಂತಹ, ಹಿರಿಯರಿಗೆ ಸಂತೆ ತಿರುಗುವಂತಹ ಸ್ಥಳ ಅಂದ್ರೆ ತಪ್ಪಾಗ್ಲಾರ್ದು. ಆದ್ರೆ ನಾನಿವತ್ತು ಹೇಳ ಹೊರಟಿರುವಂತಹ ಜಾತ್ರೆಯಲ್ಲಿ ಅದ್ಯಾವುದೂ ಇಲ್ಲ. ಬನ್ನಿ ಹಾಗಿದ್ರೆ ಅದ್ಯಾವ ಜಾತ್ರೆ, ಎಲ್ಲಿ ನಡೆಯುತ್ತೆ ಅಂತ ತಿಳ್ಕೊಳ್ಳೋಣ. ಈ ಜಾತ್ರೆ ಹೆಸರು ಕಜಂಬು ಉತ್ಸವ ಅಂತ. ಹಾಗಿದ್ರೆ ಇದು ಎಲ್ಲಿ ನಡೆಯುತ್ತೆ, ಏನ್ ಈ ಕಜಂಬು ಉತ್ಸವ ಅಂತ ಹೇಳಿ ನಾನು ಹೇಳ್ತೇನೆ ಬನ್ನಿ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲ ಸೀಮೆಯ ಕೇಪು ಶ್ರೀ ಉಳ್ಳಾಲ್ತಿ ದೇವಸ್ಥಾನದಲ್ಲಿ ಈ ಕಜಂಬು ಉತ್ಸವ ನಡೆಯುತ್ತದೆ. ಸುತ್ತಲೂ ಗದ್ದೆ ಆವರಿಸಿದ್ದು ಅದರ ನಡುವೆ ತಾಯಿಯು ನೆಲೆಸಿದ್ದಾಳೆ. ಈ ದೇವಸ್ಥಾನವು ಸರಿಸುಮಾರು 800 ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಬನ್ನಿ ಹಾಗಿದ್ರೆ ಇಲ್ಲಿನ ವಿಶೇಷತೆಯನ್ನ ತಿಳ್ಕೊಳ್ಳೋಣ. ನಾನು ಈಗಾಗಲೇ ಹೇಳಿರೋ ಹಾಗೆ ಇಲ್ಲಿನ ಮೊದಲ ಆಕರ್ಷಣೆ ಅಂದ್ರೆ ಅದು ಕಜಂಬು ಉತ್ಸವ. ಈ ಕಜಂಬು ಉತ್ಸವದ ನಂತರವೇ ವಿಟ್ಲ ಸೀಮೆಯಲ್ಲಿ ಎಲ್ಲ ಜಾತ್ರೆಗಳು ಪ್ರಾರಂಭ ಆಗ್ತದೆ. ಹಾಗಾದ್ರೆ ಈ ಕಜಂಬು ಉತ್ಸವ ಯಾಕೆ ನಡೀತದೆ ಅಂದ್ರೆ, ಇಲ್ಲಿನ ದೇವಾಲಯದಲ್ಲಿ ನೆಲೆಸಿರುವ ಉಳ್ಳಾಲ್ತಿ ಅಮ್ಮನಿಗೆ ಮಕ್ಕಳಿರುವುದಿಲ್ಲ. ಹಾಗಾಗಿ ಪ್ರತಿ ವರ್ಷವೂ ಸಣ್ಣ ಮಕ್ಕಳನ್ನ ಈ ದೇವಾಲಯದ ಪಕ್ಕದಲ್ಲಿರುವ ಕೆರೆಯ ನೀರಿನಲ್ಲಿ ಸ್ನಾನ ಮಾಡಿಸಿ ಸಾಂಕೇತಿಕವಾಗಿ ಉಳ್ಳಾಲ್ತಿ ಅಮ್ಮನ ಮಡಿಲಿಗೆ ಒಪ್ಪಿಸುವಂತಹ ಒಂದು ಅದ್ಭುತ ಕ್ಷಣವೇ ಇಲ್ಲಿನ ವಿಶೇಷತೆ. ಹೀಗಾಗಿ ಇದು ಕಜಂಬು ಉತ್ಸವ ಅಂತ ಹೇಳಿಯೇ ಪ್ರಸಿದ್ಧಿಯನ್ನ ಹೊಂದದೆ. ಇಲ್ಲಿ ಯಾವುದೇ ರೀತಿಯ ಅಂಗಡಿ ಮುಂಗಟ್ಟುಗಳು ಇಲ್ಲದೇ ಇದ್ರೂ ಸಹ ಪ್ರತಿ ವರ್ಷವೂ ಲಕ್ಷಾಂತರ ಜನ ಭಕ್ತರು ಇಲ್ಲಿಗೆ ಬರ್ತಾರೆ. ಮಕ್ಕಳಿಲ್ಲದ ಅನೇಕ ದಂಪತಿಗಳು ಮಕ್ಕಳಾಗುವಂತೆ ಉಳ್ಳಾಲ್ತಿಗೆ ಹರಕೆಯನ್ನ ಹೇಳ್ತಾರೆ. ಮಗುವಾದ ನಂತರ ಆ ಮಗುವನ್ನ ಜಾತ್ರೆಯ ವೇಳೆ ಕರೆತಂದು ಅದಕ್ಕೆ ಕಜಂಬು ಸ್ನಾನ ಮಾಡಿಸುವ ಮುಖೇನ ಹರಕೆಯನ್ನ ತೀರಿಸಿಕೊಳ್ತಾರೆ. ಆದರೆ ದೇವಾಲಯದ ಗರ್ಭಗುಡಿಯ ಸಮೀಪಕ್ಕೆ ಕಜಂಬು ಸ್ನಾನ ಮಾಡುವಂತಹ ಸಣ್ಣ ಹೆಣ್ಣು ಮಕ್ಕಳನ್ನ ಹೊರತುಪಡಿಸಿ ಬೇರೆ ಯಾವುದೇ ಮಹಿಳೆಯರಿಗೆ ಅಲ್ಲಿಗೆ ಪ್ರವೇಶ ಇಲ್ಲ. ಜನರ ಗದ್ದಲದ ಮಧ್ಯೆ ಚಿನ್ನಾಭರಣಗಳು ಕಳೆದು ಹೋದರೆ ಅಥವಾ ಯಾವುದೇ ವಸ್ತುಗಳು ಕಳೆದು ಹೋದಲ್ಲಿ ಅದು ಅಲ್ಲಿ ತಕ್ಷಣವೇ ಸಿಕ್ಕೇ ಸಿಗುತ್ತದೆ. ಕಷ್ಟದ ಸಮಯಗಳಲ್ಲಿ ತನ್ನನ್ನು ಸ್ಮರಿಸಿಕೊಳ್ಳುವಂತಹ ಭಕ್ತರನ್ನ ತಾಯಿಯು ಸದಾ ಪೊರೆಯುತ್ತಾಳೆ ಎಂಬುದಕ್ಕೆ ಜಾತ್ರೆಯ ವೇಳೆ ಇಲ್ಲಿ ಬಂದು ಸೇರುವಂತಹ ಭಕ್ತರ ಸಾಗರವೇ ಸಾಕ್ಷಿಯಾಗಿದೆ. ಇದಿಷ್ಟು ವಿಟ್ಲ ಸೀಮೆಯ ಕೇಪು ಶ್ರೀ ಉಳ್ಳಾಲ್ತಿ ಅಮ್ಮನವರ ಮಹಿಮೆ ಮತ್ತು ವಿಶೇಷತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೇನೆ. ಇನ್ನೊಮ್ಮೆ ಅಪರೂಪದಲ್ಲಿ ಒಂದೊಳ್ಳೆ ವಿಷಯದ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ ಅಂತ ಹೇಳ್ತಾ, ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.